ಇದು ಶಿಕ್ಷಣ ಆಯುಕ್ತರು ನೋಡಲೇಬೇಕಾದಂತಹ ಸ್ಟೋರಿ. ಮಕ್ಕಳನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿರುವಂತಹ ಶಿಕ್ಷಕರು, ಸರ್ಕಾರಿ ಶಾಲೆಗಳ ಶೌಚಾಲಯದ ಸ್ವಚ್ಛತೆ ಯಾರ ಹೊಣೆ? ರಾಜಧಾನಿ ಶಾಲೆಗಳಲ್ಲಿ ನಿಂತಿಲ್ಲ ಮಕ್ಕಳ ದುರ್ಬಳಕೆ. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಸರ್ಕಾರಿ ಶಾಲೆಯ ಅಮಾನವೀಯವಾದಂತಹ ಕೃತ್ಯ. ಮಕ್ಕಳು ಪಾಠ ಕಲಿಯೋದಕ್ಕಂತ ಸ್ಕೂಲಿಗೆ ಬರ್ತಾರೆ. ಮಕ್ಕಳಿಗೆ ಶಿಸ್ತು ಕಲಿಸಬೇಕು, ಡಿಸಿಪ್ಲಿನ್ ಕಲಿಸಬೇಕು, ಶ್ರದ್ಧೆ ಕಲಿಸಬೇಕು, ಎಲ್ಲವನ್ನು ಕಲಿಸಬೇಕು. ಆದರೆ ಅದರದೇ ಆದಂತಹ ದಾರಿಗಳಿದ್ದಾವೆ, ಅದರದೇ ಆದಂತಹ ಪಥಗಳಲ್ಲಿ ಮಾತ್ರ ಅದು ಸೀಮಿತ ಆಗಬೇಕು. ಶಾಲೆಯ ಆಡಳಿತ ಮಂಡಳಿ ಶೌಚಾಲಯ ತೊಳೆಯೋದಕ್ಕೆ ಗುರುಕುಲದ ಸಿಸ್ಟಮ್ ಇತ್ತು ನಮ್ಮ ಭಾರತದಲ್ಲಿ ಆ ಕಾಲದಲ್ಲಿ. ಆ ಸಂದರ್ಭದಲ್ಲಿ ಆ ತರಹದ ಅನುಕೂಲತೆಗಳು, ಆ ಅನುಕೂಲತೆಗೆ ತಕ್ಕನ ಹಾಗೆ ಶಿಷ್ಯಂದಿರ ಜೊತೆ ಸಾಕಷ್ಟು ಕೆಲಸಗಳನ್ನು ಮಾಡ್ಕೋತಾ ಇದ್ರು. ಅದು ಆ ಕಾಲ ರೀ. ಇದು ಆಧುನಿಕ ಕಲಿಯುಗ. ಈಗಲೂ ನೀವು ಶಾಲೆಯ ಶೌಚಾಲಯಗಳನ್ನು ವಿದ್ಯಾರ್ಥಿಗಳಿಂದಲೇ ಕ್ಲೀನ್ ಮಾಡಿಸ್ತೀರಾ ಅನ್ನೋದಾದರೆ ನಿಮಗೆ ಮಾನಮರ್ಯಾದೆ ಇಲ್ವಾ? ಮಕ್ಕಳನ್ನ ದುರ್ಬಳಕೆ ಮಾಡಿಕೊಳ್ತಾ ಇರತಕ್ಕಂತಹ ಶಾಲಾ ಶಿಕ್ಷಕರು ಅಲ್ಲ ರೀ. ಜಗತ್ತಿಗೆ ಪಾಠ ಮಾಡ್ತೀರಿ. ನಿಂತಿರುವ ನೀರಿನಲ್ಲಿ ಸೊಳ್ಳೆ ಕೂತು ಮೊಟ್ಟೆ ಇಡುತ್ತೆ. ಆ ಮೊಟ್ಟೆಯ ಮುಖಾಂತರವಾಗಿ ಸಾಂಕ್ರಾಮಿಕ ರೋಗಗಳು ಜನರನ್ನ ಕಾಡುತ್ತೆ ಅಂಥೇಳಿ ಊರಿಗೆ ಪಾಠ ಮಾಡೋರು, ಆ ಮಕ್ಕಳ ಕೈಯಲ್ಲಿ ಗ್ಲೌಸ್ಗಳಿಲ್ಲ, ಯಾವುದೇ ತರಹದ ಮುಂಜಾಗ್ರತಾ ಕ್ರಮಗಳಿಲ್ಲ, ನಗ್ನ ಕೈಗಳಲ್ಲಿ ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಅದೆಷ್ಟು ಬ್ಯಾಕ್ಟೀರಿಯಾಗಳಿದಾವೋ, ಎಷ್ಟು ಸೋಂಕು ಬರುವಂತಹ ನೊಣಗಳು ಕೂತ್ಕೊಂಡಿರ್ತಾವೋ ಅದನ್ನು ಆ ಮಕ್ಕಳು ಕ್ಲೀನ್ ಮಾಡ್ತಾ ಇದ್ದಾರೆ. ಬೆಂಗಳೂರು ಶಾಲಾ ವಿದ್ಯಾರ್ಥಿಗಳ ಕೈಯಲ್ಲಿ ಮಲಗುಂಡಿ ಕ್ಲೀನು. ಇದು ಯಾವ ಸೀಮೆಯ ಶಿಕ್ಷಕರು? ಬೆಂಗಳೂರು ಬೇಗೂರು ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯ ಸ್ವಚ್ಛತೆ. ಪ್ರಾಥಮಿಕ ಶಾಲೆ ಮಕ್ಕಳ ಕೈಯಲ್ಲಿ ಶಿಕ್ಷಕರಿಂದ ಟಾಯ್ಲೆಟ್ ಕ್ಲೀನಿಂಗ್ ಮಾಡಿಸ್ಕೊಂಡಿದ್ದಾರೆ. ಈ ಹಿಂದೆ ಆಂಧ್ರಹಳ್ಳಿ ಸರ್ಕಾರಿ ಟಾಯ್ಲೆಟ್ ಕ್ಲೀನಿಂಗ್ ನಡೆದಿತ್ತು. ಇದೀಗ ಬೇಗೂರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ಸಂಭವಿಸಿದೆ. ಮಕ್ಕಳ ಕೈಯಲ್ಲಿ ಕೊಳಚೆ ಸ್ವಚ್ಛಗೊಳಿಸಿದ್ದಕ್ಕೆ ಪೋಷಕರಿಂದ ಭಾರಿ ಆಕ್ರೋಶ. ಬೆಂಗಳೂರು ಶಾಲಾ ವಿದ್ಯಾರ್ಥಿಗಳ ಕೈಯಲ್ಲಿ ಮಲಗುಂಡಿ ಕ್ಲೀನು. ಬಡವರು ಮಕ್ಕಳು ಶಾಲೆಗೆ ಬರ್ತಾರೆ, ಹರಿದಿರೋ ಯೂನಿಫಾರ್ಮ್ ಹಾಕೊಂಡಿರ್ತಾರೆ, ಹರಿದಿರೋ ಚಡ್ಡಿ ಹಾಕೊಂಡು ಶಾಲೆಗೆ ಬರ್ತಾರೆ. ಬಡ ಕುಟುಂಬದ ಮಕ್ಕಳನ್ನ ಮಲಬಾಚಕ್ ಬಳಸ್ಕೊಂಡ್ರೆ ಯಾರು ತಾನೇ ಕೇಳ್ತಾರೆ ಅನ್ನುವಂಥ ನಿರ್ಲಕ್ಷ್ಯ ಏನೋ. ನಿಮ್ಮ ಮನೆ ಮಕ್ಕಳನ್ನ ಕರೆಸ್ಕೊಂಡು ಕ್ಲೀನ್ ಮಾಡಿಸ್ಕೊಳ್ಳಿ, ಅದ್ರ ಸಂಕಟ ಗೊತ್ತಾಗುತ್ತೆ. ಹೆತ್ತವಳಿಗೆ ಗೊತ್ತು, ಹೆತ್ತಿದ ಸಂಕಟ ಅಂದ ಹಾಗೆ ಆ ಮಕ್ಕಳು ತಂದೆ ತಾಯಿ ನೋಡಿದ್ರೆ ಕಣ್ಣಲ್ಲಿ ನೀರು ಹಾಕ್ತಾರೆ. ನಮ್ಮ ಮಕ್ಕಳನ್ನ ಶಾಲೆ ಕಳಿಸಿರೋದು 2 ಅಕ್ಷರ ಕಲ್ತು ಏನೋ ಊರಿಗೆ ದೊಡ್ಡವನಾಗಲಿ ಅಂತ. ಅಲ್ಲಿದು ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕಲ್ಲ, ಕಸ ಬಾಚಕ್ಕಲ್ಲ, ಶೌಚ ಗುಂಡಿಯನ್ನು ತೊಳೆಯೋದಕ್ಕಲ್ಲ. ಅದಕ್ಕಂತಲೇ ಸರ್ಕಾರ ಅನುದಾನ ಕೊಡುತ್ತೆ. ನಿಮ್ಮ ಶಾಲೆಗಳಲ್ಲಿ ಒಂದು ಆಡಳಿತ ಮಂಡಳಿ ಅಂತ ರಚನೆ ಆಗಿರುತ್ತೆ. ಅದರಲ್ಲೊಂದಷ್ಟು ಕಾಸಿರುತ್ತಾನೆ. ನಮ್ಮ ಕಾನೂನಿದೆ, ಪೌರ ಕಾರ್ಮಿಕರಲ್ಲಿಯೂ ಕೂಡ ಅಸುರಕ್ಷಿತವಾಗಿ ಈ ತರಹ ಕ್ಲೀನ್ ಮಾಡಿಸೋ ಹಾಗಿಲ್ಲ. ಮಕ್ಕಳು ಬಿಡಿ, ಪೌರ ಕಾರ್ಮಿಕರ ಜೊತೆಯೂ ಕೂಡ ಈ ಕೆಲಸ ಮಾಡೋ ಹಾಗಿಲ್ಲ. ಎಷ್ಟೆಷ್ಟು ರೋಗಗಳು ಬರ್ತಾವೆ ಗೊತ್ತಾ ಅದರಲ್ಲಿ. ಕೆಟ್ಟು ಹೋದಂತಹ ಒಂದು ನೀರು. ಶಾಲೆಯ ಮುಖ್ಯೋಪಾಧ್ಯಾಯರು ಸಾಕಮ್ಮ, ದೈಹಿಕ ಶಿಕ್ಷಕಿ ಸುಮಿತ್ರಾ ಸೇರಿ ಇನ್ನಿತರ ಶಿಕ್ಷಕರು ಮಕ್ಕಳನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಶಾಲಾ ಶಿಕ್ಷಕರ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಸರ್ಕಾರಿ ಶಾಲೆ ಅದು. ಹಳೇ ಗಾಡಿದು ಇಂಜಿನ್ದು ಆಯಿಲ್ ಬಂದಂಗೆ ಬರ್ತಾ ಇತ್ತು ನೀರು, ಕಪ್ಪು ನೀರು. ಮಕ್ಕಳಿಂದ ಶೌಚಾಲಯ ಸ್ವಚ್ಛತೆ ಮಾಡಿಸುವಂತಿಲ್ಲ. ಆದರೂ ಬೇಗೂರು ಸರ್ಕಾರಿ ಶಾಲೆಯಲ್ಲಿ ಅಮಾನವೀಯ ಕೃತ್ಯ ನಡೆದಿದೆ. ಮಕ್ಕಳನ್ನ ದುರ್ಬಳಕೆ ಮಾಡಿಕೊಂಡ ಶಿಕ್ಷಕರ ಮೇಲೆ ಕ್ರಮಕ್ಕೆ ಒತ್ತಾಯ. ಅದು ಕೇಳಕ್ಕೆ ಹೋದರೆ ಮಧು ಬಂಗಾರಪ್ಪ ಬಿಸಿ ಆಗ್ತಾರೆ. ಪೋಷಕರು ಹಾಗೂ ಸಾಮಾಜಿಕ ಹೋರಾಟಗಾರರಿಂದ ಆಕ್ರೋಶ ವ್ಯಕ್ತವಾಗಿದೆ. ಶಿಕ್ಷಕರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡೋದಕ್ಕೂ ಕೂಡ ನಿರ್ಧಾರ ಮಾಡಿಕೊಳ್ಳಲಾಗಿದೆ. ಶಾಲೆಯ ಮುಖ್ಯೋಪಾಧ್ಯಾಯರು ಸಾಕಮ್ಮ ಮತ್ತು ದೈಹಿಕ ಶಿಕ್ಷಕಿ ಸುಮಿತ್ರಾ ಅವರ ಮೇಲೆ ಆಕ್ರೋಶಗಳು ವ್ಯಕ್ತವಾಗಿರುವಂತಹದ್ದು. ಮಕ್ಕಳನ್ನ ಶೌಚಾಲಯದ ನೀರನ್ನು ಕ್ಲೀನ್ ಮಾಡಿಕೊಳ್ಳೋದಕ್ಕೆ ಬಳಸ್ಕೊತಾರೆ ಅಂತ ಹೇಳಿದ್ರೆ ಇವರೇನು ಹೊಟ್ಟೆಗೇನು ಆಹಾರ ತಿಂತಾರೋ ಅಥವಾ ಬೇರೆ ಇನ್ನೇನಾದರೂ ತಿಂತಾರೋ?
ಆ ಮಕ್ಕಳು ಪಾಪ ಈ ಸರ್ಕಾರಿ ಶಾಲೆಗೆ ಬರೋದೇ ಆಲ್ಮೋಸ್ಟ್ ಬಡವ್ರ ಮಕ್ಕಳನ್ನ ಹಿಂಗೆಲ್ಲ ಬಳಸ್ಕೊಂಡ್ರು ಯಾರು ಕೇಳಲ್ಲ. ಅವ್ರ ಪೋಷಕರೇನು ಏನು ಹೇಳೋದಿಲ್ಲ ಅಂತ ಒಂದು ನಿರ್ಲಕ್ಷ್ಯ ಭಾವ ಏನು ಈ ಮೇಸ್ಟ್ರುಗಳಿಗೆ. ನಾನು ಎಲ್ಲ ಮೇಸ್ಟ್ರು ಹೇಳ್ತಾ ಇಲ್ಲ, ಈ ಮಕ್ಕಳನ್ನು ಅತ್ಯಂತ ಕೆಟ್ಟದಾಗಿ ಕಂಡಂಥ ಆ ಮೇಸ್ಟ್ರುಗಳು, ಅದು ದೈಹಿಕ ಶಿಕ್ಷಕಿ ಮತ್ತು ಇನ್ನೊಬ್ಬರು ಮುಖ್ಯೋಪಾಧ್ಯಾಯರು. ನಿಮ್ಮ ಮನೆ ಮಕ್ಕಳನ್ನ ಕರೆಸ್ಕೊಂಡು ಈ ಥರ ಕೆಲಸ ಮಾಡಿ, ನಿಮಗೆ ಅದರ ದರ್ದು ಗೊತ್ತಾಗುತ್ತೆ, ಆ ನೋವು ಗೊತ್ತಾಗುತ್ತೆ. ಯಾರ್ದೋ ಮಕ್ಕಳು ಹರ್ಕೊಂಡಿರೋ ಯೂನಿಫಾರ್ಮ್ ಹಾಕ್ಕೊಂಡು ಬರ್ತಾವೆ, ಕೆಲಸ ಮಾಡಿಸ್ಕೊಳ್ಳೋಣ. ಇದು ಬಾಚಕ ಬರೋದವರು. 2 ಅಕ್ಷರ ಕಲಿತು ದೇಶದ ಸತ್ಪ್ರಜೆ ಆಗೋದಕ್ಕೆ ಬಯಸಿದಂಥ ಮಕ್ಕಳಲ್ಲಿ ನೀವು ಚರಂಡಿ ಕ್ಲೀನ್ ಮಾಡಿಸ್ಕತ್ತೀರಿ, ಶೌಚಾಲಯದ ಗುಂಡಿಯನ್ನು ಕ್ಲೀನ್ ಮಾಡಿಸ್ಕತ್ತೀರಿ. ಕಪ್ಪು ನೀರು, ಯಾವುದೇ ರೋಗ ಬರಬಹುದು. ಅದು ಯಾವುದೇ ರೋಗ ಬರಬಹುದಾದಂಥ ಅತ್ಯಂತ ಕೆಟ್ಟ ಕೊಳಚೆ ಕಪ್ಪು ನೀರದು. ಅದನ್ನು ಆ ಹುಡುಗ ನೋಡಿ, ಬರೀ ಕೈಗಳಿಗೆ ಗ್ಲೌಸು ಇಲ್ಲ, ಅಸುರಕ್ಷಿತವಾಗಿದ್ದಾರೆ. ಇದೆಂತಹ ಅಮಾನವೀಯ ಇದು ವಿಪರ್ಯಾಸ ಅನ್ನೋದಕ್ಕಿಂತಲೂ ಕೂಡ ಅತ್ಯಂತ ಅಮಾನವೀಯ. ಸಂಬಂಧಪಟ್ಟಂಥ ಇಲಾಖೆ, ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಸುದ್ದಿಯನ್ನು ಗಮನಿಸ್ತಾ ಇದ್ದರೆ ಆ ಹೊಟ್ಟೆಗೆ ಮಣುತಿನೋ ಕೆಲಸ ಮಾಡ್ಕೊಂಡಿರುವಂಥ ಶಿಕ್ಷಕಿಯ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು. ಇದು ಫ್ರೀಡಮ್ ಟಿವಿಯ ಆಶಯ.